ನಗರದ ನೇಸರಿ ಡಿಲಕ್ಸ್ನಲ್ಲಿ ರವಿವಾರ ಸಾಯಂಕಾಲ 4 ಗಂಟೆಗೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು. ಸಭೆಗೆ ತಾಲೂಕಿನ ಹಳ್ಳಿಯಿಂದ ಜನಸಾಗರವೇ ಹರಿದು ಬಂದಿತ್ತು. ಇನ್ನು ವೇದಿಕೆ ಮೇಲೆ ಇರುವಂತಹ ಗಣ್ಯರನ್ನ ಸ್ವಾಗತ ಮಹೇಶ್ ಹಟ್ಟಿಹೊಳಿ ಅವರು ಕೋರಿದ್ರೆ, ಪ್ರಾಸ್ತಾವಿಕ ನುಡಿಗಳನ್ನ ಪುರಸಭೆ ಸದಸ್ಯ ದಿಲೀಪ್ ಹೊಸಮನಿ ಅವರು ಮಾಡಿದ್ದಾರೆ. ಬಳಿಕ ವೇದಿಕೆ ಮೇಲೆ ಇರುವಂತಹ ಗಣ್ಯರಿಗೆ ಮತ್ತು ಕಾರ್ಯಕರ್ತರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಬೋಡಶಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವೇಳೆ ಸಚಿವರು ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ, ಇವತ್ತು ಕರೆದ ಪೂರ್ವಭಾವಿ ಸಭೆ ಯಾಕಂದ್ರೆ ನಾವು ವಿದ್ಯುತ್ ಸಂಘದ ಚುನಾವಣೆ ಮಾಡಬಾರದು. ಈ ಭಾಗದ ಅಭಿವೃದ್ಧಿ ಆಗಬೇಕಾದ್ರೆ ರಮೇಶ್ ಕತ್ತಿ ಅವರ ವಿರುದ್ಧ ಚುನಾವಣೆ ಮಾಡಲೇಬೇಕಾಗತ್ತೆ. ಹೀಗಾಗಿ ಅಭಿವೃದ್ಧಿಗಾಗಿ ಒಳ್ಳೆಯ ಕೆಲಸ ಮಾಡುವಂತವರಿಗೆ ನೀವು ಸಹಕಾರ ಕೊಡಬೇಕು. ನಾವೇನು ಹೊರಗಡೆಯಿಂದ ಬಂದವರೆಲ್ಲ ಸ್ವಾಮಿ ಅಂತ ಜಾರಕಿಹೊಳಿ ಹೇಳಿದ್ದಾರೆ. ಏನು ರಮೇಶ್ ಕತ್ತಿ ಹುಕ್ಕೇರಿ ನಗರದಲ್ಲಿ ಮಾತನಾಡಿ, ಹೊರಗಡೆಯಿಂದ ಬರುವವರಿಗೆ ನಾವು ಬರೋದಕ್ಕೆ ಬಿಡಲ್ಲ. ನಾವು 4 ಜನ 4 ದಿಕ್ಕಿಗೆ ನಿಂತು ಹೊರಗಡೆಯಿಂದ ಬೆರೆದವರಿಗೆ ಬರೋದಕ್ಕೆ ಕೊಡುವುದಿಲ್ಲ ಅಂತ ರಮೇಶ್ ಕತ್ತಿ ಅವರು ಟಾಂಗ್ ಕೊಟ್ಟಿದ್ದಕ್ಕೆ ಸತೀಶ್ ಜಾರಕಿಹೊಳಿ ಮಾತನಾಡಿ, ನಮ್ಮನ್ನ ಕಾಯಲು ಮೊದಲು ಬೆಳಿಗ್ಗೆ 6 ಗಂಟೆಗೆ ಏಳಲು ಕಲೀಲಿ. ನೀವು ಹೇಳೋಕ್ಕಿಂತ ಮುಂಚೆ ನಾವು ಬಂದು ಹೋಗಿರ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಅವರು ರಮೇಶ್ ಕತ್ತಿ ಅವರಿಗೆ ನಗುತ್ತಾ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ವೇದಿಕೆ ಮೇಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಬೋಡಶಿ, ಪುರಸಭೆ ಸದಸ್ಯ ದಿಲೀಪ್ ಹೊಸಮನಿ, ಮಹೇಶ್ ಹಟ್ಟಿಹೊಳಿ, ಅವಿನಾಶ್ ನಲ್ವಡೆ, ಜಯಗೌಡ ಪಾಟೀಲ, ಶಂಕರ ಭೋಸಲೆ, ಡಾಕ್ಟರ್ ಜಯಪ್ರಕಾಶ್ ಕರಜಗಿ, ಶಶಿರಾಜ ಪಾಟೀಲ, ವಿಜಯ ರವತಿ, ಪ್ರವೀಣ ನೇಸರಿ ಸೇರಿ ಕಾರ್ಯಕರ್ತರು, ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗ ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು.